ಹೆಲೋ ಎವ್ರಿವಾನ್. ಇವತ್ತಿನ ವಿಡಿಯೋ ಯಾವುದರ ಕುರಿತಾಗಿ ಅಂತ ಅಂದರೆ, ಯಾರ್ಯಾರೆಲ್ಲ ಗೃಹಲಕ್ಷ್ಮಿಯ ಯೋಜನೆಯ ಅಡಿಯಲ್ಲಿ ಹಣವನ್ನು ಪಡ್ಕೊಳ್ತಿದ್ದೀರಾ ಅಲ್ವಾ, ಅವರಿಗೆಲ್ಲ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇನ್ನು 2025ರಿಂದ ಇಲ್ಲಿವರೆಗೂ ಗೃಹಲಕ್ಷ್ಮಿ ಹಣ ಬರ್ತಿದ್ದಂಥದ್ದು 2,000 ರೂಪಾಯಿ. ಹಾಗಾದರೆ 2025ರಿಂದ 4,000 ರೂಪಾಯಿಗಳು ಸಿಗ್ತವೆ. ಅದು ಯಾವ ಮಹಿಳೆಯರಿಗೆ ಸಿಗುತ್ತೆ ಅಥವಾ ಎಲ್ರಿಗೂ ಕೂಡ ಸಿಗುತ್ತಾ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ ನಾನು. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಅದೇ ರೀತಿಯಾಗಿ ಒಂದು ಲೈಕ್ ಕೂಡ ಮಾಡಿ, ಸೊ ದಟ್ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇನ್ನು ಹೆಚ್ಚು ಅಪ್ಡೇಟ್ಗಳನ್ನು ಕೊಡೋದಕ್ಕೆ. ಇನ್ನು ತಡ ಮಾಡ್ದಲೇ ಈ ಒಂದು ವಿಚಾರವನ್ನು ಹೇಳ್ತೀನಿ. ಏನು ಅಂತ ಅಂದರೆ, ಯಾರಿಗೆಲ್ಲ 2025ರಿಂದ 2,000 ರೂಪಾಯಿ ಇರೋವಂಥದ್ದು 4,000 ರೂಪಾಯಿ ಸಿಗುತ್ತೆ ಅಂತ ಅಂದರೆ, ಗೃಹಲಕ್ಷ್ಮಿಯ ಒಂದು ಹಣದ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತು. ಎಷ್ಟೊಂದು ಜನಕ್ಕೆ ಇಲ್ಲಿವರೆಗೂ 15 ಕಂತಿನ ಹಣ ಅನ್ನುವಂಥದ್ದು ಸಿಕ್ಕಿರುವಂಥದ್ದು ಅಲ್ವಾ. ಆದರೆ ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದರೆ, ಕೆಲವೊಬ್ಬರಿಗೆ ಮಧ್ಯದಲ್ಲಿ ಒಂದಷ್ಟು ಕಂತುಗಳ ಹಣ ಅನ್ನುವಂಥದ್ದು ಜಮಾ ಆಗಿರೋದಿಲ್ಲ. ಅಂಥವರಿಗೆ ಏನು ಮಾಡ್ತಾರೆ ಅಂತ ಅಂದರೆ, 2025ರಿಂದ ಅಂಥವ್ರನ್ನೆಲ್ಲ ಕೂಡ ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿರೋವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು. ಸೊ ಇವರು ಲಿಸ್ಟ್ ಏನು ಮಾಡ್ಕೊಂಡಿದ್ದಾರೆ ಅಲ್ವಾ, ಅವರಿಗೆಲ್ಲ ಏನು ಮಾಡ್ತಾರೆ ಅಂತಂದರೆ, 2025ರಿಂದ ಯಾರಿಗೆಲ್ಲ ಪೆಂಡಿಂಗಲ್ಲಿ ಇದೆ, ಇನ್ನೂ ಒಂದೊಂದು ಕಂತುಗಳದ್ದು ಕೊಟ್ಟಿಲ್ಲ ಅಲ್ವಾ ಹಣವನ್ನು, ಅದನ್ನು 2025ರಿಂದ ಜನವರಿಯಿಂದ 4,000 ಆಗಿ ಕೊಡ್ತಾರೆ. ಇವಾಗ ಕೆಲವೊಬ್ಬರಿಗೆ ಏನಾಗುತ್ತೆ, 11ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿರೋದಿಲ್ಲ, 12ರಿಂದ ಕಂಟಿನ್ಯೂಸ್ ಆಗಿ ಬಂದಿರುತ್ತೆ. ಅಂಥವರಿಗೆ ಏನು ಮಾಡ್ತಾರೆ, ಈ ಒಂದು ಜನವರಿಯಿಂದ 11ನೇ ಕಂತಿನ ಹಣ ಹಾಕಿರೋದಿಲ್ಲ ಅಲ್ವಾ, ಅವರಿಗೆ 2,000 ಜೊತೆಗೆ ಈ ಒಂದು 2,000 ಸೇರಿ 4,000 ಅನ್ನುವಂಥದ್ದನ್ನು ಜಮಾ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದಷ್ಟು ಜನಕ್ಕೆ ಏನಾಗಿರುತ್ತೆ ಅಂತ ಅಂದರೆ, ಒಂದು 2 ಕಂತಿಂದು 3 ಕಂತಿಂದು ಬಂದಿರೋದಿಲ್ಲ. ಅಂಥವ್ರಿಗೂ ಕೂಡ ಏನು ಮಾಡ್ತಾರೆ ಅಂದರೆ, ಒಂದು ತಿಂಗಳಲ್ಲಿ 4,000 ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ತಿಂಗಳಲ್ಲಿ 4,000ನ ಹಾಕುವಂಥದ್ದು. ಈ ರೀತಿಯಾಗಿ ಒಟ್ಟಿನಲ್ಲಿ ಯಾವ್ಯಾವುದೆಲ್ಲ ಪೆಂಡಿಂಗಲ್ಲಿ ಇದೆ ಅದೆಲ್ಲ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಮಾಹಿತಿ ಸಿಗ್ತಾ ಇರೋವಂಥದ್ದು. ನಿಮಗೆ ಎಷ್ಟು ಬಂದಿದೆ, ಎಷ್ಟು ಕಂತುಗಳ ಹಣ ಅನ್ನುವಂಥದ್ದು ಬಂದಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು.